ಇನ್ನು ಉಡುಪಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಆಟೋ ಗ್ಯಾಸ್ ಪಾಪ ಸಿಗ್ತಾ ಇಲ್ಲ. ಸಿಕ್ಕಿರೋದ್ರಲ್ಲೂ ಈಗ ದರ ಜಾಸ್ತಿ ಮಾಡ್ಕೊಂಬಿಟ್ಟು ಗ್ಯಾಸ್ ಏಜೆನ್ಸಿಯವರು ಹಂಗೆ ಮಾಡ್ತಾ ಇದ್ದಾರೆ. ಏಜಿಸ್ ಆಟೋ ಗ್ಯಾಸ್ ವಿರುದ್ಧ ಚಾಲಕರ ಆಕ್ರೋಶವನ್ನು ವ್ಯಕ್ತಪಡಿಸಿರೋದಿದು. ಸೊ ಈಗ ನಗರದ ಇತರೆ ಗ್ಯಾಸ್ ಪಂಪ್ಗಳಲ್ಲಿ ಸಾಮಾನ್ಯ ದರ ಇದೆ. ಉಡುಪಿಯ ಏಜಿಸ್ ಗ್ಯಾಸ್ನಲ್ಲಿ 18 ರೂಪಾಯಿ ಹೆಚ್ಚಳವನ್ನು ಮಾಡಿಬಿಟ್ಟಿದ್ದಾರೆ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ ಮಧ್ಯಾಹ್ನದ ಬಳಿಕ ದರದಲ್ಲಿ ಏಕಾಏಕಿಯಾಗಿ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಇವರು ಅಂತ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಪರಿಸ್ಥಿತಿಯ ಲಾಭವನ್ನು ಪಡೆಯಲಾಗ್ತಾ ಇದೆ ಅಂತ ಆರೋಪ. ನಮಗೆ ಸುತ್ತೋಲೆ ಬಂದಿದೆ ಅಂತ ಪಂಪ್ ಮಾಲೀಕರು ಹೇಳ್ತಾ ಇದ್ದಾರೆ. ಸೊ ಅದನ್ನು ತೋರಿಸ್ಬಿಡಿ, ಅಷ್ಟೇ ಅಂಟಿಸ್ಬಿಡಿ ಅಲ್ಲಿಗೆ. ದರ ಇಳಿಕೆಗೆ ಆಟೋ ಚಾಲಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನಿನ್ನೆಯಿಂದ ನಮ್ಮ ಸುಮಾರು ನಮ್ಮ ಕಟ್ಪಾಡಿ ಆಟೋ ಯೂನಿಯನ್ ಅಲ್ಲಿ 200ರಿಂದ 250 ಸದಸ್ಯರಿದ್ದಾರೆ. ನಿನ್ನೆಯಿಂದ ಒಂದು 7-8 ಮಂದಿ ಬಂದು ನನಗೆ ಫೋನ್ ಮಾಡಿ ಹೀಗೆ ಆಗಿದೆ, ಉದ್ಯಾವರ ಏಜಿಸ್ ಆಟೋ ಗ್ಯಾಸಲ್ಲಿ ನಮ್ಮ ಹತ್ರ 90 ರೂಪಾಯಿ ಆಗಿ ತಗೊಳ್ತಾ ಇದ್ದಾರೆ. ಬೇರೆ ಕಡೆಗಳ ಉಡುಪಿ ಕಡೆಗಳಲ್ಲಿ 72 ರೂಪಾಯಿ 30 ಪೈಸೆ ಮಾತ್ರ ಇದೆ. ಇಲ್ಲಿ ಸಡನ್ನಿ ಅಂದರೆ ಈ ಇರಾಕ್ ವಾರ ಆಗುವ ಮೊದಲು 62 ಇದ್ದದ್ದು ಸಡನ್ನಿ 10 ರೂಪಾಯಿ ಜಾಸ್ತಿ ಮಾಡಿದ್ರು, 72 ಚಿಲ್ಲರೆ ಆಯಿತು. ಈಗ ನಿನ್ನೆಯಿಂದ 90 ರೂಪಾಯಿ ತಗೊಳ್ತಾ ಇದ್ದಾರೆ. ಈ ಬಗ್ಗೆ ನಾವು ಎಲ್ಲ ಒಟ್ಟಾಗಿ ಸಂಬಂಧಪಟ್ಟ ಇಲಾಖೆಗೆ ಮನವಿ ಕೊಡುವಂತೇಳಿ ಬಂದಿದ್ದೇವೆ. ಜಿಲ್ಲಾಧಿಕಾರಿ ಅವರಿಗೆ ಹಾಗೂ SP ಅವರಿಗೆ ಮನವಿ ಕೊಟ್ಟು ಈ ಇಲಾಖೆಯವರು ಇದಕ್ಕೆ ಸ್ಪಂದಿಸಿ ಕೂಡಲೇ ನಮಗೆ ನ್ಯಾಯ ಒದಗಿಸಿ ಕೊಡಬೇಕಂತೇಳಿ ನಾವು ಎಲ್ಲ ರಿಕ್ಷಾದವರ ಪರವಾಗಿ ಆಗ್ರಹಿಸ್ತಾ ಇದ್ದೀವಿ. ನಗರದಲ್ಲಿ ಎಷ್ಟಿದೆ? ಬೇರೆ ಎಲ್ಲ ಕಡೆಯಲ್ಲಿ 72 ರೂಪಾಯಿ 30 ಪೈಸೆ ಇದೆ. ನಿಮಗೆ ಎಂತ ಅನಿಸ್ತದೆ ಈಗ? ಅಂದರೆ ಕೊರತೆ ಉಂಟು.